ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿನ ನೋಡ್ತಾ ಇದ್ದೀರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದಷ್ಟು ಎಜುಕೇಷನ್ ರಿಲೇಟೆಡ್ ಲಿಂಕ್ಸ್ ಇದೆ, ದಯಮಾಡಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ವಾಟ್ಸಪ್ ಲಿಂಕ್ ಇದೆ, ಟೆಲಿಗ್ರಾಮ್ ಲಿಂಕ್ ಇದೆ, ಹಾಗೆಯೇ ನಮ್ಮ ವಾಹಿನಿಗೆ ಮೆಂಬರ್ ಆಗ್ತಕ್ಕಂಥ ಲಿಂಕ್ ಕೂಡ ಅಲ್ಲೇ ಕೊಟ್ಟಿದ್ದೀವಿ, ನೀವು ಕ್ಲಿಕ್ ಮಾಡಿ ಮೆಂಬರ್ ಆಗ್ಬೋದು. ಒಂದು ಭಾಳ ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಕರ್ನಾಟಕ ರಾಜ್ಯಪತ್ರದಲ್ಲಿ, ಅದು ಈ CNR ಒಳಗೆ ಸಂಬಂಧಪಟ್ಟ ಹಾಗೆ. ಸೊ ಇದು ಯಾರಿಗೆ ಅನ್ವಯ ಆಗುತ್ತೆ? ತುಂಬ ಜನ ಕೇಳಿದರು. ಸೊ ಈ ಗಣಕ ವಿಜ್ಞಾನ ಶಿಕ್ಷಕರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಾಗುತ್ತೆ ಇನ್ ಕೇಸ್ ನೋಟಿಫಿಕೇಷನ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಂತಂದ್ಬಿಟ್ಟು. ಈಗ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಂದರೆ 6 to 8 ಕೇಡರ್ ಬರುತ್ತೆ. ಆದರೆ 1ರಿಂದ 8ನೇ ತರಗತಿವರೆಗೂ ಬೋಧನೆ ಮಾಡಲಿಕ್ಕೆ ಈ ಗಣಕ ವಿಜ್ಞಾನ ಶಿಕ್ಷಕರು ಅಗತ್ಯವಾಗಿ ಬೇಕಾಗಿರುವಂಥದ್ದು. ಸೊ ಇದನ್ನು ಈಗ ಒಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಇವರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಿಯಮಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಆದಿಯಾಗಿ ಎಲ್ಲವನ್ನು ಒಂದು ಕಡೆ ನೋಡೋಣ ಈಗ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್. ನೋಡಿ, ಅಧಿಸೂಚನೆಯಲ್ಲಿ ಇವೆಲ್ಲವನ್ನು ಹೇಳಲಿಕ್ಕೆ ಹೋಗಲ್ಲ. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಆಲ್ಮೋಸ್ಟ್ ಇದು ಎಲ್ಲ ಡ್ರಾಫ್ಟ್ ರೂಲಲ್ಲಿ ಇದು ಬಂದೇ ಬರುತ್ತೆ. ಸೊ ಇದು ಏನು ಅಧಿಸೂಚನೆಯಲ್ಲಿ ಬಿಡುಗಡೆ ಮಾಡ್ತಾರೋ ಅಲ್ಲಿಂದ ಹಿಡಿದು, ಈಗ ನಿನ್ನೆ ಇದು ಬಿಡುಗಡೆ ಆಯಿತು ಅಂತಂದರೆ 29ನೇ ತಾರೀಕಲ್ಲಿ, ಅಲ್ಲಿಂದ ನೆಕ್ಸ್ಟ್ 7 days ತನಕ ಟೈಮ್ ಇರುತ್ತೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ. ಅಂದರೆ ಇಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲವೊಂದು ನಿಯಮಾವಳಿಗಳಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ, ಅಥವಾ ಏನಾದರೂ ಬದಲಾವಣೆ ಮಾಡಬೇಕಾ, ಅಥವಾ ಏನಾದರೂ ತಿದ್ದುಪಡಿ ಮಾಡ್ಕೋಬೇಕಾ ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಈ ಪಬ್ಲಿಕ್ ಡೊಮೈನಲ್ಲಿ ಅಬ್ಜೆಕ್ಷನ್ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ. ಏನಾದರೂ ಅವರು ಆಕ್ಷೇಪಣೆ ಸಲ್ಲಿಸಿದ್ರೆ ಅವೆಲ್ಲವನ್ನು ಸಂಗ್ರಹ ಮಾಡಿ ಚೇಂಜಸ್ ಮಾಡ್ತಾರೆ ಆಫ್ಟರ್ 7 days. ಸೊ ಆಲ್ಮೋಸ್ಟ್ ಇವರು ಬಿಟ್ಟಿರ್ತಕ್ಕಂಥ ಅಧಿಸೂಚನೆಯಲ್ಲಿ ಇರತಕ್ಕಂಥ ನಿಯಮಗಳಲ್ಲಿ ಎಲ್ಲರಿಗೂ ಅದು ಕನ್ವಿನ್ಸ್ ಆಯಿತು ಅಂತಂದರೆ, ಇಲ್ಲಿ ಹೇಳಿರ್ತಕ್ಕಂಥ ವೃಂದ ಮತ್ತು ನೇಮಕಾತಿ ನಿಯಮಗಳು ಅದು ಯಾರು ಕೂಡ ಮ್ಯಾಕ್ಸಿಮಮ್ ಎಗೇನ್ಸ್ಟ್ ಆಗಿ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಹೋಗಲ್ಲ. ಸೊ ಒಂದು 80% ಇಲ್ಲಿರ್ತಕ್ಕಂಥ ಎಲ್ಲ ನಿಯಮಗಳಿಗೆ ಅದು ಮ್ಯಾಚ್ ಆಗಿಬಿಡುತ್ತೆ ಆಕ್ಷೇಪಣೆಗಳು. ಹಾಗಾಗಿ ಸೊ ಅವಾಗೇನಾಗುತ್ತೆ, ಇಲ್ಲಿ ಏನೂ ಚೇಂಜಸ್ ಆಗೋಲ್ಲ, ಅದು ಆ್ಯಸ್ ಇಟ್ ಈಸ್ ಹಂಗೆ ಕಂಟಿನ್ಯೂ ಆಗುತ್ತೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ. ಶೀರ್ಷಿಕೆ ಮತ್ತು ಪ್ರಾರಂಭ ಅಂತ ಇದೆಯಲ್ಲ, ಇಲ್ಲಿ ಕರಡು ನಿಯಮಗಳು, ಡ್ರಾಫ್ಟ್ ರೂಲ್ಸ್ ಅಂತ ಹೇಳ್ತಿರೋದನ್ನು. ಶೀರ್ಷಿಕೆ ಮತ್ತು ಪ್ರಾರಂಭ ಈ ನಿಯಮಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಎಂದು ಕರೆಯತಕ್ಕದ್ದು. ಇದು ಹೊಸದಾಗಿ ಬಂದಿರೋದ್ರಿಂದ. ಇನ್ನು 2ನೇ ಪಾಯಿಂಟು, ಈ ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟವಾದ ದಿನಾಂಕದಿಂದ ಜಾರಿಯಾಗತಕ್ಕದ್ದು. ಸೊ ಅಲ್ಲಿಂದಾನೇ ಇದು ಅನ್ವಯ ಆಗುತ್ತೆ, ಆಯಿತಾ. ಕೋಷ್ಟಕದ ತಿದ್ದುಪಡಿ. ಏನು ಕೋಷ್ಟಕದ ತಿದ್ದುಪಡಿ? ಯಾವ ರೀತಿ ಇದನ್ನು ಸೇರ್ಪಡೆಗೊಳಿಸಬೇಕಾಗಿದ್ರೆ ಈಗ ತಿದ್ದುಪಡಿಯಲ್ಲಿ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು 1967ರ ಕೋಷ್ಟಕದ ಕ್ರಮ ಸಂಖ್ಯೆ 66A ಅಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರ 6ರಿಂದ 8ನೇ ತರಗತಿ ನಂತರದಲ್ಲಿ ಈ ಕೆಳಗಿನಂತೆ ಸೇರ್ಪಡೆಗೊಳಿಸತಕ್ಕದ್ದು ಅಂತ ಇದೆ. ನೋಡಿ, ಇಲ್ಲಿದೆಯಲ್ಲ, ತುಂಬ ಜನ ಕೇಳಿದರು ಈ ಗಣಿತ ವಿಜ್ಞಾನ ಶಿಕ್ಷಕರು ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ನಾನು ಮುಂಚೆ ಹೇಳಿದ್ದೆ. ಸೊ ಮೇಯ್ನು ಕಂಪ್ಯೂಟರ್ ಟೀಚರ್ಸ್ ಅಂತ ಬಂದಾಗ ಏನಾಗುತ್ತೆ, BSc ಮತ್ತು BC ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಾಲಿಫಿಕೇಷನು ಬೇಕಾಗುತ್ತೆ ಅಂತ. ಸೊ ಇಲ್ಲಿ ಸೇಮ್ ಇದೆ, ನಾನು ಅವತ್ತು ಹೇಳೋದಕ್ಕೂ ಆ್ಯಂಡ್ ಇಲ್ಲಿ ಬಂದಿರೋದಕ್ಕೂ ಆಲ್ಮೋಸ್ಟ್ ಒಂದು 60% ಇಲ್ಲಿ ಮ್ಯಾಚಪ್ ಆಗುತ್ತೆ. ನೋಡಿ, ಇಲ್ಲಿ ನೇಮ್ ಕೊಟ್ಟಿದ್ದಾರೆ. ಆ ಪೋಸ್ಟ್ ನೇಮ್ ಬಂದು ಗಣಕ ವಿಜ್ಞಾನ ಶಿಕ್ಷಕರು ಅಂತ. ಇಲ್ಲಿ ಬೋಧನೆ ಎಲ್ಲಿಂದ ಇಲ್ಲಿಗೆ 1ರಿಂದ ಟಿಲ್ 8ನೇ ತರಗತಿವರೆಗೂ ಬೋಧನೆ ಮಾಡಬೇಕು ಅಂತ. ಸೊ ಇದು ಬಂದುಬಿಟ್ಟು ದಟ್ ಈಸ್ ಅ ಪೇ ಸ್ಕೇಲ್. ಇದು 44,425ರಿಂದ 83,700 ತನಕ ಅವ್ರಿಗೆ ಎವ್ರಿ ಮಂತ್ ಪೇ ಸ್ಕೇಲ್ ಇರುತ್ತೆ. ಸೊ ಮೇ ಬಿ ಇದು 2,500 ಹುದ್ದೆಗಳು ಇವೆಲ್ಲವೂ ಕೂಡ. ಇನ್ನು ನೇರ ನೇಮಕಾತಿಯಿಂದ ಸರ್ಕಾರದಿಂದ ಕಾಲಕಾಲಕ್ಕೆ ರಚಿಸುವ ನಿಯಮಾವಳಿಗಳ ಅನುಸಾರ ಅಂತ ಇದೆ. ಆ್ಯಂಡ್ ಇಲ್ಲಿ ಬಲಭಾಗದಲ್ಲಿ ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೋಡೋದು, ಇಲ್ಲಿ BSc ಇನ್ ಕಂಪ್ಯೂಟರ್ ಸೈನ್ಸ್ ಅಂತ, ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಇದೆ, BSc ಇನ್ ಕಂಪ್ಯೂಟರ್ ಸೈನ್ಸು, ಅಥವಾ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು. ನೆಕ್ಸ್ಟು BIT ಅಂತ ಇದೆ, ಬ್ಯಾಚುಲರ್ ಆಫ್ ಇನ್ವೆನ್ಷನ್ ಟೆಕ್ನಾಲಜಿ ಅಂತ. ಇವೆಲ್ಲವೂ ಕೂಡ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳೇ. ಹಾಗಾಗಿ BSc ಆಗಿರಬೇಕು, BCA ಆಗಿರಬೇಕು, ಅಥವಾ BIT ಆಗಿರಬೇಕು, ಅಥವಾ BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಕ್ವಾಲಿಫಿಕೇಷನ್ ಇದ್ದರೆ, ಅಥವಾ BTech ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಗಣಕ ವಿಜ್ಞಾನ ಆ ಪದವಿಯನ್ನೇ ಹೊಂದಿರತಕ್ಕದ್ದು ಅಂತ ಹೇಳಿದರೆ. ಇವಿಷ್ಟು ಕೂಡ ಡಿಗ್ರಿ ಕ್ವಾಲಿಫಿಕೇಷನ್ಸು, ವೆರಿ ಇಂಪಾರ್ಟೆಂಟು. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಈಗ ಒಂದು BSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು, ಅಥವಾ BCA ಆಗಿರಬೇಕು, ಅಥವಾ BIT ಆಗಿರಬೇಕು, ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಗಿರಬೇಕು, ಅಗೇನ್ BTech ಆಗಿರಬೇಕು, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತ. ಇವುಗಳಲ್ಲಿ ಅದರ ಒಂದು ಅಂತ, ಅಥವಾ ಅಂತ ಕೇಳಿದ್ರಲ್ಲ ಇಲ್ಲಿ ನೋಡಿ, ಇಲ್ಲೇ ಇದೆಯಲ್ಲ BSc, ಅಥವಾ ಅದಿಲ್ಲ ಅಂತಂದರೆ ನೆಕ್ಸ್ಟು BCA. ಸೊ ನೆಕ್ಸ್ಟು BCA ಆಗಿಲ್ಲ ಅಂತಂದರೆ BIT. ಸೊ BIT ಆಗಿಲ್ಲ ಅಂತಂದರೆ BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಅಂದರೆ ಈ ಪದವಿಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಏನಾದರೂ ಒಂದು ಕೋರ್ಸ್ ನೀವು ಮಾಡಿರಬೇಕು ಅಂತ ಅಷ್ಟೇ ಅದರ ಅರ್ಥ. ಇಲ್ಲಿ ಜೊತೆಗೆ ಇನ್ನೇನು ಓದಿರಬೇಕು ಅಂತ ನೋಡಿ, ಇಲ್ಲಿ ಹೇಳಿದ್ರೆ ಇಲ್ಲಿ ಮತ್ತು ಅಂತ ಹೇಳ್ಬಿಟ್ಟು
ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ SSLCಯಲ್ಲಿ ಮತ್ತು PUCಯಲ್ಲಿ ಭಾಷೆಯನ್ನಾಗಿ ಕನ್ನಡವನ್ನು ಓದಿರತಕ್ಕದ್ದು ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜನ್ನು ಓದಿರ್ಬೇಕು ನೀವು ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ, ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ SSLCಯಲ್ಲಿ ಅಥವಾ PUCಯಲ್ಲಿ ಕನ್ನಡವನ್ನು ಓದಿರ್ಬೇಕು ನೀವು, ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ. ಮತ್ತು ನೆಕ್ಸ್ಟು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳ ಒಳಗಾಗಿ, ನೋಡಿ ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಒಂದು ಸಲ ಗಣಕ ವಿಜ್ಞಾನ ಶಿಕ್ಷಕರಾಗಿ ಅಪಾಯಿಂಟ್ ಆಯಿತು ಅಂತಂದರೆ ನೇಮಕಗೊಂಡಂಥ 5 ವರ್ಷಗಳ ಒಳಗಾಗಿ NCTEಯಿಂದ ಮಾನ್ಯತೆ ಪಡೆದಂಥ ಸಂಸ್ಥೆಯಿಂದ B.Ed ಪದವಿಯನ್ನು ಹೊಂದತಕ್ಕದ್ದು ಅಂತ ಹೇಳಿದ್ದಾರೆ. ಅಂದರೆ ಒಂದು ಟೈಮ್ ಬೌಂಡಿಂಗ್ ಅವರೇ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟು. ಸೊ NCTEಯಿಂದ ಮಾನ್ಯತೆ ಪಡೆದಂಥ ಒಂದು B.Ed ಪದವಿಯನ್ನು ಹೊಂದತಕ್ಕದ್ದು. ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳ ಒಳಗಾಗಿ TET ಪರೀಕ್ಷೆಯಲ್ಲಿ ಅರ್ಹರಾಗತಕ್ಕದ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ ಹೆಂಗೆ ಹೇಳ್ಬಿಟ್ಟಿದ್ದಾರೆ, ಈಗ TET ಅಂತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲ ಕಡೆ ಅದನ್ನು ಈಗ ಕಂಪಲ್ಸರಿ ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ ಈಗ, ಆಯಿತಾ. ಸೊ ಅದು ಈಗ GPT ಬಂದು TET ಅಂತೂ ಕಂಪಲ್ಸರಿ ಮಾಡಿದ್ದಾರೆ, ಅದು 6 to 8 ಹೋಗುತ್ತೆ. ಇದು 1 to 8 ಇದು, ಅಪ್ ಟು 1ನೇ ಕ್ಲಾಸಿಂದ 8ನೇ ತರಗತಿ ಮಕ್ಕಳಿಗೆಲ್ಲ ಅವರು ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಒಂದು ಅವೇರ್ನೆಸ್ ಮೂಡಿಸ್ಬೇಕಾಗಿರುತ್ತೆ ಸ್ಕೂಲ್ಸಲ್ಲಿ. ಹಾಗಾಗಿ ಅವರಿಗೂ ಕೂಡ ಈ TETಯನ್ನು ಕಡ್ಡಾಯ ಮಾಡಿದರೆ. ನೋಡಿ ಮೊದಲನೇ ಪಾಯಿಂಟು, ಅವರು ಆ್ಯಸ್ ಎ ಗಣಕ ವಿಜ್ಞಾನ ಶಿಕ್ಷಕರಾಗಿ ಅಪಾಯಿಂಟ್ ಆಯ್ತಾರಲ್ಲ ಅಲ್ಲಿಂದ ಹಿಡಿದು ಸೊ ನೆಕ್ಸ್ಟ್ 5 ವರ್ಷಗಳ ಒಳಗಾಗಿ ಏನು ಮಾಡಬೇಕು, B.Ed ಪಡ್ಕೊಂಡಿರಬೇಕು NCTEಯಿಂದ ಮಾನ್ಯತೆ ಪಡೆದಂಥ ಒಂದು ಸಂಸ್ಥೆಗಳಿಂದ. ಜೊತೆಗೆ ಇನ್ನು ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳ ಒಳಗಾಗಿ ಏನು ಮಾಡಬೇಕು, TET ಪರೀಕ್ಷೆಯಲ್ಲಿ ಅವರು ಕ್ವಾಲಿಫೈಡ್ ಆಗಬೇಕು. ಇವೆರಡು ನಿಬಂಧನೆಯನ್ನು ಇಲ್ಲಿ ಅವರು ಕೊಟ್ಟಿರುವಂಥದ್ದು. ಸೊ ಈ ಒಂದು ಕಾಪಿಯನ್ನು ಈಗಾಗಲೇ ವಾಟ್ಸಪ್ಪಲ್ಲಿ ಟೆಲಿಗ್ರಾಮ್ಗೆಲ್ಲ ಶೇರ್ ಮಾಡಿದ್ದೀನಿ, ಅಲ್ಲೂ ಕೂಡ ನೀವು ಇದನ್ನು ಕ್ಲಿಕ್ ಮಾಡಿ PDF ನೋಡ್ಬೋದು. ಒಂದು ಸಲ ಓದ್ಕೊಳ್ಳಿ, ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಆಲ್ಮೋಸ್ಟ್ ಎಲ್ಲವನ್ನು ನಾನೇ ಹೇಳಿದ್ದೀನಿ. ಈಗ ಇನ್ನೊಂದು ಸಲ ಕ್ವಿಕ್ಕಾಗಿ ಸೊ ಹೈಲೈಟ್ಸ್ ರೂಪದಲ್ಲಿ ವಿತಿನ್ 2 ಮಿನಿಟ್ಸಲ್ಲಿ ಎಲ್ಲವನ್ನು ಹೇಳಿಬಿಡ್ತೀನಿ ನಾನು. ನೋಡಿ ಪೋಸ್ಟ್ ನೇಮ್ ಬಂದು ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ಕ್ಲಾಸ್ಗೆ ಟೀಚ್ ಮಾಡಬೇಕು. ಅವರ ಪೇ ಸ್ಕೇಲ್ ಬಂದು 44,425ರಿಂದ 83,700. ನಂಬರ್ ಆಫ್ ಪೋಸ್ಟ್ ಬಂದು 2,500 ಹುದ್ದೆಗಳು. ಸೊ ಇವರು ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ ಇವೆಲ್ಲವೂ ಕೂಡ ಡಿಗ್ರಿ ಕ್ವಾಲಿಫಿಕೇಷನಲ್ಲಿ BSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು, ಅಥವಾ BCA ಮಾಡಿರಬೇಕು, ಅಥವಾ ಅದಿಲ್ಲ ಅಂತಂದರೆ BIT ಮಾಡಿರಬೇಕು, ಅಥವಾ BIT ಇಲ್ಲ ಅಂತಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮಾಡಿರಬೇಕು, ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ B.Tech ಮಾಡಿರಬೇಕಾಗತ್ತೆ. ಇದ್ರ ಜೊತೆಗೆ ಅವರು ಈ ಕನ್ನಡ ಭಾಷೆಯನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ SSLC ಮತ್ತು PUCಯಲ್ಲಿ ಓದಿರಬೇಕು. ಅರ್ಥ ಮಾಡ್ಕೊಳ್ಳಿ, ಕನ್ನಡ ಭಾಷೆಯನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ SSLC ಮತ್ತು PUCಯಲ್ಲಿ ಅವ್ರು ಓದಿರಬೇಕು. ಜೊತೆಗೆ ಒಂದು ಸಲ ಅವರು ಆ್ಯಸ್ ಎ ಗಣಕ ವಿಜ್ಞಾನ ಶಿಕ್ಷಕರಾಗಿ ಅಪಾಯಿಂಟ್ ಆಯಿತು ಅಂತಂದರೆ ಅಲ್ಲಿಂದ 5 ವರ್ಷಗಳ ಒಳಗೆ NCTE ಈ ಮಾನ್ಯತೆ ಪಡೆದಂಥ ಸಂಸ್ಥೆಗಳಿಂದ ಅವರು B.Edನ್ನು ಮಾಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅವರು ಆ್ಯಸ್ ಎ ಗಣಕ ವಿಜ್ಞಾನ ಶಿಕ್ಷಕರಾಗಿ ಆಯ್ಕೆಗೊಂಡ 5 ವರ್ಷಗಳ ಒಳಗಾಗಿ TET ಪರೀಕ್ಷೆಯಲ್ಲಿ ಅವರು ಪಾಸ್ ಆಗಬೇಕು, TET ಪರೀಕ್ಷೆಯಲ್ಲಿ ಅರ್ಹರಾಗತಕ್ಕದ್ದು ಅಂತ ಹೇಳಿದ್ದಾರೆ. ಇದಿಷ್ಟು ಕಂಡೀಷನ್ಸು, ಆಯಿತಾ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ, ದಯಮಾಡಿ ಈ ಕಂಟೆಂಟ್ ಇಷ್ಟ ಆಗಿದರೆ ಸೊ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.